ಹಾಂ, ನಮ್ಮನೆ ಎಡಗಡೆ ಬಿಟ್ಟಿದ್ದೆಲ್ಲ ಮಾವಿನ ಹಣ್ಣು ಗಮನ ಬರೋದು, ಅದು ಮಾತ್ರ ನನಗೆ ಇಷ್ಟ. ಈ ಕಡೆ ಬಿಟ್ಟು ಬಲಗಡೆ ಬಿಟ್ಟ ಹಣ್ಣೆಲ್ಲ 5-5 kg ಒಂದೊಂದು ಹಣ್ಣು. ಅದು ತುಂಬ ಸ್ವೀಟು, ನಾನು ತಿಂತಿರಲಿಲ್ಲ. ಹೋಗೋರು ಬರೋರೆಲ್ಲ ತಿನ್ಕೊಂಡು ಹೋಗೋರು, ಊರಿಗೂ ತಗೊಂಡು ಹೋಗೋರು. ನನ್ನ ತಂಗಿ ಮನೇಲಿ, ನಮ್ಮ ತಾಯಿ ಮನೆಗೆ ತಗೊಂಡು ಹೋಗೋರು, ಎಲ್ಲರ ಮನೆಗೆ ತಗೊಂಡು ಹೋಗೋರು. ಸೀಮೆ ಬದನೆಕಾಯಿ ಕೊಟ್ಟಿದ್ದೆ, ಅದು ಒಂದು ಎಲೆಗೊಂದು ಕಾಯಿ, 1000 ಕಾಯಿ ಬಿಟ್ಟರು ಕೂಡ ಪ್ರೇಮ ಹುಟ್ಟಿದ್ದಲ್ಲ, ಬಾಣಂತಿ ತಿನ್ನಬಾರ್ದು ಅಂತ ನಾನು ತಿನ್ನಲಿಲ್ಲ. ಎಲ್ಲ ಅವ್ರ ಮನೆಗೆ ಇವ್ರ ಮನೆಗೆ ದಾನ ಕೊಡೋದೇ ಆಗೋಯ್ತು. ಅದು ಹಿಂದ್ಗಡೆ ಬಟೆಗೆ ಕಲ್ಲು ಹತ್ರ ಸೀಮೆ ಬದನೆಕಾಯಿಗೆ ಅಷ್ಟೊಂದು ಬೆಳೆದಿತ್ತ. ಜಂಕ್ಷನ್ ಮೇಲೆಲ್ಲ ಬದನೆಕಾಯಿ, ಸೀಮೆ ಬದನೆಕಾಯಿ ಕಾಂಪೌಂಡ್ ಮೇಲೆ ಹತ್ತಿ ಕೀಳಿಸಿ ಅದನ್ನು ತಗೊಂಡೋಗಿ ಅಲ್ಲಿ ನಮ್ಮ ಲೈನಲ್ಲಿ ಎಷ್ಟು ಜನ ಅವರೇ ಅಷ್ಟು ಜನಕ್ಕೂ ಕೊಟ್ಬಿಟ್ಟು ಬರೋಳು ನಿಮ್ಮ ಅತ್ತೆ. ನಮಗೆ ನಮ್ಮ ಅಪ್ಪನ ಅಕ್ಕ. ನಾವು ಮಾರೋದು ಅಭ್ಯಾಸ ಇಲ್ವಲ್ಲ, ಆವಾಗ ದಾನ ಮಾಡೋದೇ ಇಷ್ಟ. ನಮ್ಮ ತಂದೆ ತಾಯಿ ಮಾಡ್ತಿದ್ರಲ್ಲ ದಾನನ, ಗದ್ದೆ ಹೊಲ ತೋಟದಲ್ಲಿ ಏನಿದ್ರು ದಾನ ಕೊಟ್ಬಿಟ್ರು, ಇನ್ನೇನಾದ್ರು ಅವ್ರು ಬೆಳೆದಿದೆ ಇಸ್ಕೊಳ್ಳೋದು ಅಷ್ಟೇ ಅವ್ರಿಗೆ ಇಷ್ಟ. ಅದೆಲ್ಲ ನಾವು ಕಾಸು ಮಾರಿ ಅಭ್ಯಾಸನೂ ಇಲ್ಲ. ಅದ್ರ ಬುಡದಲ್ಲಿ ಜಾಗ ಇತ್ತಲ್ಲ, ಬೀಟ್ರೋಟ್ ಬೀಜ ತರಿಸಾಕ್ಬಿಟ್ಟೆ. ಜಮಾನಿ ನಮ್ಮ ಶಿಶುವಿಯರು ಜಮಾನಿ ಇದ್ದಲ್ಲ, ಅವಳು ಬೀಜ ತಂದು ಕೊಟ್ಟಿದ್ದು, ಅದು ಹಾಕ್ಬಿಟ್ಟೆ. ಒಂದೊಂದು ಬೀಟ್ರೋಟು ಇಷ್ಟು ಸೈಜು. ಕ್ಯಾರೆಟು, ಬೀಟ್ರೋಟು, ಕಬ್ಬು ಎಲ್ಲ ಬೆಳೆಯೋದು ನನಗೊಂಥರ ಹುಚ್ಚು. ಬೆಳೆದು ಬಿಡೋದು, ಯಾರಿಗೆ ಇಷ್ಟ ಬರ್ತದೆ ಅವ್ರಿಗೆ ಕೊಟ್ಬಿಡೋದು, ಹಂಗೆ ಮಾಡ್ತಿದ್ದೆ. ನಮ್ಮ ತಲೆಮಾರಿನಲ್ಲೇ ನಾವು ಕಾಸುಗಳಂತೂ ಮಾರಿಲ್ಲ, ಬೇರೆಯವ್ರ ಹತ್ರ ಈಸ್ಕೊಂಡು ನಾವು ತಿಂದಿಲ್ಲ. ನಾವು ಕೊಡೋದೇ ನಮಗೆ ಭಾಳ ಖುಷಿ ಇರುತ್ತೆ. ದಾನ ಮಾಡಿದ್ರೆ ಸಂತೋಷ, ಆಮೇಲೆ ತೃಪ್ತಿ, ಆತ್ಮತೃಪ್ತಿ ಇರುತ್ತೆ ಅಂತ. ಆತ್ಮತೃಪ್ತಿ ಇರುತ್ತೆ ದಾನ ಮಾಡೋದು. ನಮಗೆ ಭಾಳ ಸಂತೋಷ. ನಾವು ಕೊಟ್ಟು ಅವ್ರು ತಿಂತಾ ಇದ್ದಾರೆ, ಅದೇ ಸಂತೋಷ. ಒಂದೊಂದು ಮನೆಗೆ ಇಷ್ಟಪ್ಪ ಇದ್ದಾಗ ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ. ಈಗ ಇಷ್ಟೇ ಸ್ವಲ್ಪದ್ದು ಒಂದು ಹಣ್ಣಿಗೆ 15, 20, 30 ಕೊಟ್ಟು ತಂದು ಹಂಚ್ಕೊಂಡು ತಿಂತಾಯಿದ್ದೀವಿ ನಾವು. ಅದು ನಮ್ಮ ಒಂದಿದು. ಯಾಕೆ ಕಾಸು ಕೊಟ್ಟು ತಿಂತಾಯಿದ್ದೀವಿ. ಮೈಸೂರಿಗೆ ಬಂದಮೇಲೆ ಕಾಸು ಕೊಟ್ಟು ತಿಂತಾಯಿದ್ದೀವಿ. ನಮ್ಮ ಸುತ್ತಮುತ್ತ ನರಸೀಪುರ, KR ನಗರ ಮತ್ತು ಬೇರೆ ಬೇರೆ ಇದ್ವಲ್ಲ, ಆ ಕಡೆ ನಾವು ಕಾಸು ಕೊಟ್ಟು ತಿಂತಿರಲಿಲ್ಲ. ತಂದರೂ ಎಷ್ಟು ದೊಡ್ಡ ಹಣ್ಣು, ಹಣ್ಣು ಇಷ್ಟು ಒಂದು 10 ಅಡಿ 8 ಇಷ್ಟು ಎಷ್ಟು ಅಷ್ಟುದ್ದ, ಅರ್ಧ ಮರ, ಒಂದು ಮೊಳ ಅಂತಾರಲ್ಲ, 2 ಮೊಳ ಹಣ್ಣು. ಅದಕ್ಕೆ ಹೆಸರಾಕ್ಬಿಡೋರು, ಕಲ್ಲಂಗಡಿ ಹಣ್ಣಿಗೆ ಹೆಸರಾಕ್ಬಿಡೋರು. ಯಾರು